ಓ, ನಾನು ಸೋಮನಾಥ್. ಇವತ್ತು ಮತ್ತೆ ಒಂದು ವಿಷಯ ತೆಗೆದುಕೊಂಡು ಬಂದಿದ್ದೇನೆ. ಇದು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯವಿರುವ ಮತ್ತು ಪ್ರತಿಯೊಬ್ಬರು ತಿಳಿದುಕೊಳ್ಳಲು ಇಚ್ಛೆ ಪಡುವಂತಹ ವಿಷಯ ಏನು ಅಂದ್ರೆ ಪ್ಲಾಟ್ಗಳ ನಿರ್ಮಾಣದಲ್ಲಿ ಕಾನೂನು. ಪ್ಲಾಟ್ಗಳ ನಿರ್ಮಾಣ ನಾವು ಮಾಡಬೇಕು ಅಂತಂತಂದ್ರೆ ಅದಕ್ಕೆ ಯಾವ್ಯಾವ ಕಾನೂನುಗಳ ಅಂತರ್ಗತ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನೋ ಬಗ್ಗೆ. ಇವು 4 ಕಾನೂನುಗಳದ. ಪ್ಲಾಟ್ಗೆ ಕನ್ನಡದೊಳಗೆ ನಿವೇಶನ ಅಂತಂತೇವೆ. ಒಂದು ನಿವೇಶನವನ್ನು ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ಈ 4 ಕಾನೂನಿನ ಅಂತರ್ಗತ ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಮೊದಲನೇದು KT ಆ್ಯಂಡ್ CP ಆ್ಯಕ್ಟ್, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ 1961. ಇದರ ಅಂತರ್ಗತ ಏನು ಮಾಡ್ತಾರೆ, ಮೊದಲೇಕ ಅದು ಒರಿಜಿನಲಿ ಏನಿರ್ತದೆ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಒಕ್ಕಲುತನಕ್ಕೆ ಉಪಯೋಗ ಮಾಡುವಂತಹ ಜಾಗ. ಅದನ್ನು ಉಪಯೋಗ ಬದಲಿ ಮಾಡೋದು ನಾವು ಒಕ್ಕಲುತನ ಮಾಡೋದನ್ನು ಬಿಟ್ಟು ಅದನ್ನು ಮನೆ ಕಟ್ಕೊಳ್ಳಿಕ್ಕೆ ಉಪಯೋಗಿಸ್ಕೊತೀವಿ, ಅಥವಾ ಇಂಡಸ್ಟ್ರಿ ಕಟ್ಟಕ್ಕೆ ಉಪಯೋಗಿಸ್ಕೊತೀವಿ, ಅಥವಾ ಕಾಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋಕ್ಕೆ ಇಚ್ಛಾಪಟ್ಕೊತೀವಿ, ಅಥವಾ ಒಂದು ಆಟದ ಮೈದಾನ ನಿರ್ಮಾಣ ಮಾಡೋಕ್ಕೆ ಇಚ್ಛಪಟ್ಕೊತೀವಿ, ಅಥವಾ ಶಾಲೆ ಕಟ್ಟಕ್ಕೆ ಉಪಯೋಗ ಮಾಡ್ಕೊತೀವಿ. ಹಿಂಗೆ ನಾನಾ ನಮೂನಿ ಉಪಯೋಗಗಳು ಇರ್ತಾವೆ. ಆಯಾ ಉಪಯೋಗಕ್ಕೆ ತಕ್ಕಂತೆ ನೀವು ಈ ಕಾನೂನಿನ ಅಂತರ್ಗತ ಮೊದಲು ಉಪಯೋಗದ ಬದಲಾವಣೆಯನ್ನು ಮಾಡ್ಕೋಬೇಕು. ಅದಕ್ಕೆ ಶಾರ್ಟ್ ಫಾರ್ಮ್ನಾಗ NA ಅಂತಂತಾರೆ, ನಾನ್ ಅಗ್ರಿಕಲ್ಚರಲ್ ಯೂಸ್. ಇದನ್ನು ನಾವು DC ಅಪ್ಲಿಕೇಶನ್ ಹಾಕಿ ಮಾಡ್ಕೋಬೇಕಾಗ್ತದೆ. DC ಅಂದ್ರೆ ಡೆಪ್ಯೂಟಿ ಕಲೆಕ್ಟರ್. ಇದು 1961 ಪಾಸ್ ಆಯ್ತು. ಅದಕ್ಕಿಂತ ಮತ್ತೇಕ ಮನಸ್ಸಿಗೆ ಬಂದಂಗೆ ಮಾಡ್ತಿದ್ರು. ಎರಡನೇ ಕಾನೂನು KMC ಆ್ಯಕ್ಟ್, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್. ಒಂದು ಪ್ರದೇಶಕ್ಕೆ ಮುನ್ಸಿಪಾಲ್ಟಿ ಐತಿ ಅಂದ್ರೆ ಅದರದ್ದು ಕರ್ತವ್ಯ ಏನು, ಅಲ್ಲಿ ನಾಗರಿಕರ ಸೌಲಭ್ಯವನ್ನು ನೋಡ್ಕೊಳ್ಳೋದು. ಒಳಚರಂಡಿ ಅನ್ರಿ, ನೀರಿನ ಸಪ್ಲೈ ಅನ್ರಿ, ರೋಡ್ ಮಾಡೋದನ್ರಿ, ಈ ಥರ ನಾಗರಿಕರ ಸೌಲಭ್ಯವನ್ನು ನೋಡಿಕೊಳ್ಳೋದು ಮುನ್ಸಿಪಾಲ್ಟಿ ಕರ್ತವ್ಯ ಆಗಿರ್ತದೆ. ಈ ಕಾನೂನು ಸಹಿತ ಈ ನಿವೇಶನ ನಿರ್ಮಾಣದಲ್ಲಿ ಭಾಗವಹಿಸ್ತದೆ. ಮೂರನೇ ಕಾನೂನು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ 1987 ಪಾಸ್ ಆಗ್ತಿದೆ. ಇದು ಏನು ಮಾಡ್ತಪ್ಪ ಅಂದ್ರೆ ನಿಮ್ಮ ಇಡೀ ಪ್ರದೇಶವನ್ನು ಸರ್ವೆ ಮಾಡಿ ಒಂದು ಮ್ಯಾಪ್ ನಿರ್ಮಾಣ ಮಾಡ್ತದೆ. ಅದಕ್ಕೆ ಏನಂತ ಹೆಸರು ಇರ್ತಾರೆ, CDP, ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್. ಪ್ರತಿಯೊಂದು ಸಿಟಿಗೆ ಈ ಥರ ಒಂದು CDPಯನ್ನು ಇದು ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ಕೊಂಡು ಇಟ್ಕೊತದೆ. ಅದು ಲ್ಯಾಂಡ್ ಯಾವ್ದಾರ ಇರಲಿ, ಆ ಸಿಟಿ ಎಷ್ಟರ ಮಟ್ಟಿಗೆ ಬೆಳಿಬಹುದು ಅನ್ನೋದನ್ನು ತಾನೇ ನಿರ್ಧಾರ ಮಾಡಿ ಅಷ್ಟು ಬೌಂಡ್ರಿಯನ್ನು ಗುರುತಿಸಿ ಅಷ್ಟರೊಳಗೆ ಈ ಸಿಟಿ ಹೆಂಗೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನು ಈ ಕಾನೂನಿನ ಅಂತರ್ಗತ ಈ ಅಥಾರಿಟಿ ನಿರ್ಧಾರ ಮಾಡ್ತದೆ. ಹೆಂಗೆ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಏನರ್ಥ, ಎಲ್ಲೇ ವಸತಿಗಳನ್ನು ನಿರ್ಮಿಸಬೇಕು, ಮತ್ತು ಎಲ್ಲೇ ಗಾರ್ಡನ್ ಮಾಡಬೇಕು, ಎಲ್ಲೇ ಕಾಡು ಮಾಡಬೇಕು, ಎಲ್ಲಿ ಎಷ್ಟು ಫೂಟ್ ಅಗಲಂತ ರೋಡ್ ಮಾಡಬೇಕು, ಎಲ್ಲಿ ಆಟದ ಮೈದಾನ ಮಾಡಬೇಕು, ಎಲ್ಲಿ ಶಾಲೆ ಕಾಲೇಜ್ ಮಾಡಬೇಕು, ಹಿಂಗೆ ಪ್ರತಿಯೊಂದನ್ನು ಮೊದಲೇಕ ಗುರುತಿಸಿಬಿಡ್ತದೆ ಈ ಅಥಾರಿಟಿ. ಗುರುತಿಸಿ ಅದು ಒಂದು ಸ್ಕೆಚ್ ಮಾಡಿ ತನ್ನ ಕಡೆ ಇಟ್ಕೊಂಡ್ಬಿಡ್ತದೆ. ಆಮೇಲೆ ಕಡೆ ಕಾನೂನು ಯಾವುದು ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್. ಇದು 1992 ಒಳಗೆ ಜಾರಿಗೆ ಬಂತು. ಈ 1992ಕ್ಕಿಂತ ಮುಂಚೆ ಹಳ್ಳಿ ಒಳಗೆ ಬರೀ ಗೆರಿ ಕೊರೆದು ಇದು ನಿನ್ನ ಪ್ಲಾಟ್ ಅಂತ ಕೊಟ್ಬಿಡ್ತಿದ್ರು. ಈಗ ಅಲ್ಲಿನೂ ಸಹ ಸಿಟಿ ಒಳಗೆ ಹೆಂಗೆ ನಿವೇಶನ ಡೆವಲಪ್ಮೆಂಟ್ ಮಾಡ್ತಾರಲ್ಲ ಹಂಗೆ ಅಲ್ಲಿನೂ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಅವರು ಸಹ ಇದರ ಅಂತರ್ಗತ ಈ ಅಥಾರಿಟಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ರೂರಲ್ ಡೆವಲಪ್ಮೆಂಟ್ ಇವೆರಡೂ ಕೂಡಿ ಕೆಲಸ ಮಾಡ್ತವೆ. ಇವರು ಮೊದಲೇ ನಕ್ಷಾ ಮಾಡಿ ಇಟ್ಕೊಂಡಿರ್ತಾರೆ ಅಥಾರಿಟಿ ಅವರು.
ಈ ಲಕ್ಷಣ ಇವರು ರೂರಲ್ ಡೆವಲಪ್ಮೆಂಟ್ ಅವರು ಉಪಯೋಗಿಸ್ಕೊಂಡು ಇವ್ರು ಹೆಂಗೆ ಗುರ್ತ ಮಾಡಿರ್ತಾರೆ ಅದೇ ಗುರ್ತಿನ ಪ್ರಕಾರ ಇವರು ರೆಗ್ಯುಲೇಷನ್ ಮಾಡ್ತಾರೆ ಹಳ್ಳಿ ಒಳಗೆ. ಇದೇ ಥರ ನೀವು ಡೆವಲಪ್ಮೆಂಟ್ ಮಾಡಿರಿ, ಇಲ್ಲೇ ರೋಡ್ ಮಾಡಿರಿ, ಇಷ್ಟು ಫುಟಿನ ರೋಡ್ ಮಾಡಿರಿ ಅಂತಂಥೇಳಿ ಇವರು ರೆಗ್ಯುಲೇಟ್ ಮಾಡ್ತಾರೆ, ಮಾಡಿ ಹಳ್ಳಿನ ಡೆವಲಪ್ಮೆಂಟ್ ಮಾಡ್ತಾರೆ. ಈ ಥರ ಒಂದು ನಿವೇಶನ ನಿರ್ಮಾಣ ಆಗಬೇಕಾದ್ರೆ ಈ ಅರ್ಬನ್ ಒಳಗಿತ್ತಂದ್ರೆ ಈ 3 ಕಾನೂನು, ವಿಲೇಜ್ ಒಳಗಿತ್ತಂದ್ರೆ 4 ಕಾನೂನು ನಿಮ್ಗೆ ತಿಳಿದುಕೊಳ್ಳುವಂಥ ಅವಶ್ಯಕತೆ ಬೀಳ್ತದೆ. ಇವು ಪ್ರಭಾವವನ್ನು ಬೀರ್ತಾವೆ. ನಿಮ್ಮ ನಿವೇಶನ ಮಾಡುವುದರ ಮೇಲೆ ಈ 4 ಕಾನೂನುಗಳು ಪ್ರಭಾವವನ್ನು ಬೀರ್ತಾವೆ. ಇವುಗಳನ್ನು ಮೀರಿ ನಿಮ್ಗೆ ಮಾಡಲಿಕ್ಕಾಗೋದಿಲ್ಲ. ಹಾಗಂದ್ರೆ ನನ್ನೊಂದು ಹೊರ ಅದ, ಅದನ್ನು ನಾನು ಪ್ಲಾಟ್ಗಳನ್ನಾಗಿ ನಿರ್ಮಾಣ ಮಾಡಬೇಕು. ಈಗ ನಾ ಹೆಂಗೆ ಮುಂದುವರಿಬೇಕು ಈ ಥರ ತಿಳ್ಕೊಳ್ಳೋಣ. ಈಗ ನಂದು ಹೊರ ಅದ, ಅದನ್ನು ನಾ ಮಧ್ಯಕ್ಕೆ ಏನು ಮಾಡಬೇಕು ನಿರ್ಧಾರ, ಅದನ್ನು ನಾನು ವಸತಿಗಾಗಿ ಪ್ಲಾಟ್ ಮಾಡಲಿಕ್ಕೆ ಇಚ್ಛಪಡ್ತೇನೋ, ಏನು ಇಂಡಸ್ಟ್ರಿಗಾಗಿ ಪ್ಲಾಟ್ ಮಾಡಲಿಕ್ಕೆ ಇಚ್ಛಪಡ್ತೇನೋ, ಈ ಥರ ಮಧ್ಯಕ್ಕೆ ನೀನು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿದ್ದ ನೀವೇನು ಮಾಡಬೇಕು, DC ಆಫೀಸಿಗೆ, ನಿಮ್ಮ ಪ್ರದೇಶದ DC ಡೆಪ್ಯೂಟಿ ಕಲೆಕ್ಟರ್, ಡಿಸ್ಟ್ರಿಕ್ಟ್ ಕಮಿಷನರ್ ಅಂತಲೂ ಅಂತಾರೆ, ಅವ್ರಿಗೆ ಒಂದು ಅಪ್ಲಿಕೇಶನ್ ಹಾಕಬೇಕು. ನಿಮ್ಮದು ಲ್ಯಾಂಡದ್ದು ಪೂರ ರೆಕಾರ್ಡ್ಸ್ ಕೊಟ್ಟು ಇದನ್ನು ನಾನು ಇಂಥ ಉಪಯೋಗ ಮಾಡ್ಬೇಕಂತ ಇಚ್ಛಪಟ್ಟೀನಿ, ನನಗೆ ಅನುಮತಿ ಕೊಡ್ರಿ ಅಂತೇಳಿ. ಅವರು ಈ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಂತರ್ಗತ ಪರಿಶೀಲನೆ ಮಾಡ್ತಾರೆ. ನೀವು ಕೇಳಿದ ಉಪಯೋಗಕ್ಕೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಬರ್ತದೋ ಅಥವಾ ಇಲ್ಲೋ ಅಂತಂತೇಳಿ ಪರಿಶೀಲನೆ ಮಾಡ್ಬೇಕಾದ್ರೆ ಅವರು ಈ ಅಥಾರಿಟಿ ಅವ್ರು ನಿರ್ಮಾಣ ಮಾಡಿರ್ತಾರಲ್ಲ CDP, ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್, ಇದನ್ನು ರೆಫರ್ ಮಾಡ್ತಾರೆ. ಇದರೊಳಗೆ ನಿಮ್ಮದು ಜಾಗ ಎಲ್ಲಿ ಯಾವ ಝೋನ್ನೊಳಗೆ ಬೀಳ್ತದೆ. ರೆಸಿಡೆನ್ಷಿಯಲ್ ಝೋನ್ ಒಳಗೆ ಬಿತ್ತು ಅಂದ್ರೆ ನೀವು ರೆಸಿಡೆನ್ಷಿಯಲ್ ಉಪಯೋಗ ಕೇಳಿದ್ರಿ ಅಂತಂದ್ರೆ, ಅಂದರೆ ವಸತಿಗಾಗಿ ಕೇಳಿದ್ರಿ ಅಂದ್ರೆ ಅವರು ಅನುಮತಿ ಕೊಡ್ತಾರೆ. CDP ಒಳಗೆ ನಿಮ್ಮ ಜಾಗ ಇಂಡಸ್ಟ್ರಿಗಾಗಿ ಕಾಯ್ದಿರಿಸಲ್ಪಟ್ಟಿತ್ತು ಅಂತಂದ್ರೆ ಅದನ್ನು ವಸತಿಗಾಗಿ ಅನುಮತಿ ಕೊಡೋದಿಲ್ಲ. ಅವ್ರು ಹೇಳ್ತಾರೆ ನಿಮ್ಮದು ಇಂಡಸ್ಟ್ರಿಗಾಗಿ ಕಾಯ್ದಿರಿಸಲ್ಪಟ್ಟದ, ವಸತಿಗಾಗಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ. ನೀವು ಮತ್ತೆ ಅರ್ಜಿ ತಿದ್ದುಪಡಿ ಮಾಡ್ಕೋಬೇಕು ಅಥವಾ ಬದಲಾವಣೆಯನ್ನು ಮಾಡೋದೇ ಬಿಡಬೇಕು. ಇದು ನೀವು ಕೇಳಿದ ಉಪಯೋಗಕ್ಕಾಗಿ ಅದು ಬದಲಾವಣೆ ಮಾಡಲಿಕ್ಕೆ ಬರ್ತಿತ್ತು ಅಂದರೆ ಆವಾಗ ಈ ಕಾನೂನಿನ ಅಂತರ್ಗತ DC ನಿಮ್ಗೆ ಒಪ್ಪಿಗೆ ಕೊಡ್ತಾನೆ. ಒಪ್ಪಿಗೆ ಕೊಟ್ಟ ಮೇಲೆ ನೀವೇನು ಮಾಡಬೇಕು, ನೀವು ಡೆವಲಪ್ಮೆಂಟ್ ಅಥಾರಿಟಿಗೆ ನಿಮ್ಮ ಜಾಗದೊಳಗೆ ಒಂದು ಲೇಔಟ್ ರೆಡಿ ಮಾಡಬೇಕು. ಎಲ್ಲಿ ಪ್ಲಾಟ್ ಮಾಡ್ಬೇಕಂತ ಇಚ್ಛಪಡ್ತೀರಿ, ಎಲ್ಲಿ ರೋಡ್ ಮಾಡ್ಬೇಕಂತ ಇಚ್ಛಪಡ್ತೀರಿ, ಅದನ್ನೆಲ್ಲ ಮಾಡಿ ಒಂದು ಮ್ಯಾಪ್ ಮಾಡಬೇಕು. ಮ್ಯಾಪ್ ಮಾಡಿ ಈ ಅಥಾರಿಟಿ ಕೊಡಬೇಕು. ಈ ಅಥಾರಿಟಿಯವ್ರು ಮಧ್ಯಕ್ಕೆ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಆ ಪ್ಲ್ಯಾನ್ಗೆ ನಿಮ್ಮ ಪ್ಲ್ಯಾನು ಕಂಪೇರ್ ಮಾಡಿ ನೋಡ್ತಾರೆ. ಅದರೊಳಗೆ ಏನಾದರೂ ಕುಂದುಕೊರತೆಗಳಿತ್ತು ಅಂದರೆ ನಿಮ್ಮನ್ನು ಕರೆಸ್ಕೊಂಡು ನಿಮ್ಗೆ ಅವ್ರು ಮಾಡ್ಕೊಂಡಿಟ್ಟಂಥ ಲೇಔಟ್ ಮ್ಯಾಪದ್ದು ಕಾಪಿ ಕೊಟ್ಟು ನಿಮ್ಮದು ಜಾಗ ಇಲ್ಲಿ ಬರ್ತದೆ, ಇಲ್ಲಿ ನಾವು ಹಿಂಗೆ ರೆಡಿ ಮಾಡಿರ್ತೀವಿ, ಇದನ್ನು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ, ಅಂದರೆ CDP ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ನೀವು ನಿಮ್ಮದು ಲೇಔಟನ್ನು ಬದಲಾವಣೆ ಮಾಡಿ ನಮಗೆ ಕೊಡ್ರಿ ಅಂಥೇಳಿ ಅಥಾರಿಟಿಯವ್ರು ಹೇಳ್ತಾರೆ. ನೀವು ಬದಲಾವಣೆ ಮಾಡಿ ಕೊಟ್ಟ ಮೇಲೆ ಅವರು ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿದ ಮೇಲೆ ನೀವು ಅವ್ರು ಹೆಂಗೆ ಸ್ಯಾಂಕ್ಷನ್ ಮಾಡಿರ್ತಾರೆ ಅದಕ್ಕೆ KGP ಅಂತಾರೆ. ಅದು KGP ಆದಮೇಲೆ ನೀವು ನಿಮ್ಮ ಜಾಗದೊಳಗೆ ಅವ್ರು ಹೆಂಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಆ ಥರ ಪ್ಲಾಟ್ಗಳನ್ನು ಗುರುತಿಸಿ ಮಾರ್ಕ್ ಮಾಡಿ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ರೋಡ್ಗಳನ್ನು ಮಾಡಿ, ಗಟ್ರುಗಳನ್ನು ಮಾಡಿ, ಅವ್ರು ಎಷ್ಟು ಅಗಲಂತ ರೋಡ್ ಹೇಳ್ತಾರೆ ಅಷ್ಟು ಅಗಲಂತ ರೋಡು, ಯಾವ ಸೈಜಿನ ಪ್ಲಾಟ್ ಹೇಳಿರ್ತಾರೆ ಆ ಸೈಜಿನ ಪ್ಲಾಟು, ಯಾವ ಸೈಜಿನ ಗಟ್ರು ಹೇಳಿರ್ತಾರೆ ಆ ಸೈಜಿನ ಗಟ್ರು, ಒಳಚರಂಡಿ, ಹಿಂಗೆ ಒಟ್ಟು ಅವ್ರ ರೂಲ್ಸ್ ಪ್ರಕಾರ ನೀವು ಲೇಔಟ್ ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ಡೆವಲಪ್ಮೆಂಟ್ ಆಗೈತಿ ಅಂತ ಒಂದು ಅರ್ಜಿ ಹಾಕಿದ್ದೆ ಅಥಾರಿಟಿಗೆ. ಅವರು ಅದಕ್ಕೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಂ, ನೀವು ಸ್ಯಾಂಕ್ಷನ್ ಪ್ಲ್ಯಾನಿಂಗ್ ಪ್ರಕಾರ ಡೆವಲಪ್ಮೆಂಟ್ ಮಾಡಿರಿ ಅಂತಂಥೇಳಿ ನಿಮ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಆ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಮುನ್ಸಿಪಾಲ್ಟಿಯವ್ರಿಗೆ ಸಲ್ಲಿಸಿ ಮುನ್ಸಿಪಾಲ್ಟಿಯವರಿಂದನೂ ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೋಬೇಕು. ಮುನ್ಸಿಪಾಲ್ಟಿಯವರಿಂದ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾಕೆ ತೊಗೋಬೇಕು? ಯಾಕಂದ್ರೆ ನೀವು ಮಾಡಿದ ಲೇಔಟನ್ನು ನಿರ್ವಹಿಸಬೇಕಾದಂಥ ವ್ಯಕ್ತಿ ಮುನ್ಸಿಪಾಲ್ಟಿ. ಅಥಾರಿಟಿಯವ್ರು ನಿರ್ವಹಣೆ ಮಾಡೋದಿಲ್ಲ, ಪರ್ಮಿಷನ್ ಕೊಡ್ತಾರೆ. ನಿರ್ವಹಣೆ ಮಾಡೋದ್ರೆ ಏನರ್ಥ, ನೀವೇನು ಡೆವಲಪ್ಮೆಂಟ್ ಮಾಡಿರ್ತೀರಿ
ಲೇಔಟ್ ಅದರೊಳಗೆ ನೀವು ಒಳಚರಂಡಿ ಲೈನ್ ಹಾಕಿರ್ತೀರಿ, ಗಟರ್ ಮಾಡಿರ್ತೀರಿ, ರೋಡ್ ಮಾಡಿರ್ತೀರಿ. ಆ ರೋಡ್ಗೆ ಮುಂದಿನ ಕನೆಕ್ಷನ್ ಕೊಡಬೇಕಲ್ಲ. ನೀವು ಅಡ್ಡಾಡಲಿಕ್ಕೆ ಅನಾನುಕೂಲ ಆಗಲಾರ್ದಂಗೆ ರೋಡ್ಗೆ ಇನ್ನೊಂದು ಕಾಲನಿ ರೋಡು ಟಚ್ ಆಗಬೇಕು. ಮತ್ತು ಒಳಚರಂಡಿ ನೀರು ನಿಮ್ಮ ಕಾಲನಿದು ಹರಿದು ಇನ್ನೊಂದು ಕಾಲನಿ ಒಳಗೆ ಹಾಸಿ ಮುಂದೆ ಹೋಗ್ಬೇಕು. ಅದರ ನಿರ್ವಹಣೆ ಈ ಮುನ್ಸಿಪಾಲ್ಟಿಯವ್ರು ಮಾಡಬೇಕು. ನಿಮಗೆ ನೀರು ಒದಗಿಸ್ಬೇಕಲ್ಲ. ಎಲ್ಲಿಂದಲೋ ಬಂದು ನೀವು ಹಾಕಿದಂಥ ಪೈಪಿಗೆ ನೀರಿನ ಕನೆಕ್ಷನ್ ಕೊಡಬೇಕಲ್ಲ. ಅದನ್ನು ನಿರ್ವಹಿಸಬೇಕಾದಂಥ ವ್ಯಕ್ತಿಗಳು ಮುನ್ಸಿಪಾಲ್ಟಿಯವರು. ಇಂಥವೆಲ್ಲ ಅವರು ತಮ್ಮದೇ ಆದ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ, ಬರೋಬ್ಬರಿ ಮಾಡಿರೋ ಇಲ್ಲೋ ಅಂಥೇಳಿ. ಅಥಾರಿಟಿಯವರು ಅದನ್ನು ಗಮನ ಕೊಟ್ಟಿರ್ತಾರೆ. ಇವರು ಮತ್ತೊಂದು ಪರಿಶೀಲನೆ ಮಾಡ್ತಾರೆ, ಸರಿಯಾಗಿ ಆಗೈತೆ ಇದು ಅಂತೇಳಿ ಪರಿಶೀಲನೆ ಮಾಡಿ ಮುನ್ಸಿಪಾಲ್ಟಿಯವರು ನಿಮ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಅಥಾರಿಟಿಯಿಂದ ಮತ್ತು ಮುನ್ಸಿಪಾಲ್ಟಿಯಿಂದ ನೀವು ಲೇಔಟ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಪಡೆದ ನಂತರ ನಿಮ್ಗೆ ಆ ಲೇಔಟ್ನೊಳಗೆ ಮನೆ ಕಟ್ಟಲಿಕ್ಕೆ ಅಥವಾ ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೆ ಪರ್ಮಿಷನ್ ಸಿಕ್ಕತ್ತೆ. ಆಮೇಲೆ ನೀವು ಮುಂದುವರಿಬೇಕಾಗ್ತದೆ. ಇಲ್ಲಿ ಇನ್ನೊಂದು ಅಥಾರಿಟಿ ಎಲ್ಲ ನಾನು ಮಾಡ್ತಿದ್ದೆ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅದು ಒಂದು ಕಾನೂನು ಅದ. ನಿಮ್ಮ ಜಾಗೆ ಇಂಡಸ್ಟ್ರಿಗಾಗಿ ಕಾಯ್ದಿರಿಸಲ್ಪಟ್ಟಿತ್ತು ಅಂತಂದ್ರೆ ಅದು ಕರ್ನಾಟಕ ಇಂಡಸ್ಟ್ರಿ ಡೆವಲಪ್ಮೆಂಟ್ ಅಥಾರಿಟಿ ಕೊಡ್ತದೆ. ಅವರು ಅದನ್ನು ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಆಮೇಲೆ ನಿಮ್ಮ ಜಾಗ ಅರ್ಬನ್ ಲಿಮಿಟ್ನಾಗಿಲ್ಲ, ವಿಲೇಜ್ ಲಿಮಿಟ್ನಾಗದ, ಅವಾಗ ಈ ಕಾನೂನು ಬರ್ತದೆ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್. ಅಲ್ಲಿಂದ ನೀವು ಪರ್ಮಿಷನ್ ತೊಗೋಬೇಕಾಗ್ತದೆ. ಈ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಪರ್ಮಿಷನ್ ಅಲ್ಲ, ಇಲ್ಲಿಂದ ತೊಗೋಬೇಕಾಗ್ತದೆ. ಆದರೆ ಇವೆರಡೂ ಕೂಡ ಕೆಲಸ ಮಾಡ್ತಿರ್ತಾವೆ. ನೀವು ಇಲ್ಲಿಂದ ತೊಗೊಂಡ್ರು ಇಲ್ಲಿಂದ ತೊಗೊಂಡಂಗೆ ಈ ಥರನಾಗಿ ನೀವು ಹಳ್ಳಿಯೊಳಗೂ ಸಹಿತ ಈಗ 1992 ನಂತರ ಡೆವಲಪ್ಮೆಂಟ್ ಪ್ಲಾಟ್ಗಳನ್ನು ಡೆವಲಪ್ಮೆಂಟ್ ಮಾಡೇ ಉಪಯೋಗ ಮಾಡಬೇಕಾಗ್ತದೆ. ಈ ಥರನಾಗಿ ನಿವೇಶನಗಳ ನಿರ್ಮಾಣ ಆಗುತ್ತೆ ಕಾನೂನಿನ ಪ್ರಕಾರ. ಇನ್ನು ಈ ಕಾನೂನು ಬಿಟ್ಟು ರೈತರು ತಮ್ಮ ಜಾಗದೊಳಗೆ ಗೇರಿ ಕೊರೋದು ಮಾಡಿಬಿಟ್ರು ಅಂತಂದ್ರೆ ಹೆಂಗೆ? ಅದಕ್ಕೆ ಅಕ್ರಮ ಅಂತೀವಿ. ಅದನ್ನು ಸರ್ಕಾರದವರು ಒಪ್ಕೊಂಡ್ರು ಅಂದ್ರೆ ಅದಕ್ಕೆ ಸಕ್ರಮ ಅಂತೀವಿ. ಅಕ್ರಮವನ್ನು ಸರ್ಕಾರದವರು ಸಕ್ರಮ ಮಾಡಿದರು, ಅದಕ್ಕೆ ಅಕ್ರಮ ಸಕ್ರಮ ಕಾನೂನು ಅಂತಂತಾರೆ. ಅದನ್ನು ಬಿಟ್ಟು ಈ ಕಾನೂನುಗಳ ಅಂತರ್ಗತ ನೀವು ನಿವೇಶನ ನಿರ್ಮಾಣ ಮಾಡಿದ್ರಂದ್ರೆ ಅದು ವಿಧಿವತ್ ನಿವೇಶನದ ನಿರ್ಮಾಣ ಅಂತ ಅನಿಸ್ಕೊತೈತಿ. ಇಷ್ಟು ತಿಳುವಳಿಕೆಯಿಂದ ತಮಗೆ ಒಂದು ತಿಳುವಳಿಕೆ ಬಂತು ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.